ಏನು ಸದ್ಯ ಇಲ್ಲ? ಶ್ರಾವಣಿ ರಾತ್ರಿನೇ ಮನೆ ಬಿಟ್ಟು ಹೋಗ್ಬಿಟ್ಲಾ? ಬಾವಾ, ಅವಳು ಅಷ್ಟು ಬೇಗ ಮನೆ ಬಿಟ್ಟು ಹೋಗೋದು ಚಾನ್ಸೇ ಇಲ್ಲ. ಶ್ರಾವಣಿ ಅಳೋದು ನೋಡಿ ತುಂಬ ದಿನಗಳಾಗೋಗ್ಬಿಡ್ತು. ಹಾಗೇನಾದರೂ ಒಂದು ಪಕ್ಷ ರೂಮಲ್ಲಿ ಅಳ್ತಾ ಇದ್ರೆ ಅದನ್ನು ನೋಡಿ ಕಂಡುಕೊಂಡ್ಬಿಡ್ತೀನಿ. ಏನಿದು ಬ್ಯಾಗು? ಎಲ್ಲಿಗೆ ಹೊರಟ್ರಿ? ವಂಬಾಪುರಕ್ಕೆ. ಇವರು ಅಲ್ಲಿಗೆ ಯಾಕೆ ಹೋಗ್ಬೇಕು? ಅದ್ರ ಬದಲು ಬೇರೆ ಪ್ಲೇಸ್ಗೆ ಹೋದ್ರೆ ಬೆಸ್ಟ್ ಅಲ್ವಾ? ಅಂಕಲ್, ಅದ್ಯಾವುದೋ ಜಾಗ ಅಲ್ಲ, ಅಭಿಯವ್ರ ಅಜ್ಜ ಅಜ್ಜಿ ಇದ್ದಿದ್ದ ಜಾಗ. ಅಲ್ಲೋದ್ರೆ ಏನ್ ತಪ್ಪಾಗುತ್ತೆ? ಕೇಳಿಸ್ತಿರ್ಲಿಲ್ವಾ ನಿನಗೆ? ನಾನು ಅವಾಗಿಂದ ಕೂಗ್ತಾ ಇದ್ದೀನಲ್ಲ, ಎಲ್ಲಿ ಹಾಳಾಗೋಗಿದ್ದೆ ನೀನು? ನೀನು ಕರ್ಕೊಂಡು ಬಂದ ಉದ್ದೇಶನ ನೀನು ಮರ್ತು ಬಿಟ್ಟಿದ್ಯಾ? ಅಲ್ಲಿ ಶ್ರಾವಣಿ ಹೊಂಬಾಪುರಕ್ಕೆ ಹೋಗಿದ್ದಾಳೆ, ನಿನಗೆ ಆ ವಿಷಯ ಗೊತ್ತಾಗಿದ್ಯಾ? ಗಂಡನ ಜೊತೆ ಹಾಯಾಗಿದ್ದು ಬರ್ಲಿ. ಮುಚ್ಚು ಬಾಯ ಧೀರ. ನಿನ್ನೆ ರಾತ್ರಿ ಅಷ್ಟೆಲ್ಲ ನರಕ ತೋರಿಸಿದ್ರು, ಬೆಳಗ್ಗೆ ಎದ್ದು ಅಭಿನ ಕರ್ಕೊಂಡು ಹೊಂಬಾಪುರಕ್ಕೆ ಹೋಗ್ತೀಯ ಅಂದರೆ ನಿನಗೆ ಎಷ್ಟು ಹಠ ಇದೆ ಅಂತ ನನಗೆ ಅರ್ಥ ಆಗ್ತಾ ಇದೆ. ನನ್ನ ಶಕ್ತಿನೇ ಪರೀಕ್ಷೆ ಮಾಡ್ತೀಯ ನೀನು. ನೀನು ಮುಟ್ಟಿರೋದು ಎಂಥ ಕೆಂಡ ಅಂತ ನಾನು ತೋರಿಸ್ತೀನಿ. ಹೊಂಬಾಪುರಕ್ಕೆ ಹೋಗ್ತೀಯ, ಅಲ್ಲಿಗೆ ಹೋಗಿ ನನ್ನನ್ನೇ ನಾಶ ಮಾಡಿಬಿಡ್ತೀಯ ನೀನು. ನಿನ್ನ ಹಠ, ದ್ವೇಷ, ಕಿಚ್ಚು ಎಲ್ಲ ಹೊಂಬಾಪುರದಲ್ಲೇ ನಾಶ ಆಗುತ್ತೆ. ರಕ್ತ ಕಾರಿ ನನ್ನನ್ನು ಬಿಟ್ಟುಬಿಡು ಅಂತ ನೀನು ನನ್ನ ಕಾಲು ಬಂದು ಹಿಡ್ಕೊಳ್ಳೋ ಹಾಗೆ ನಾನು ಮಾಡ್ತೀನಿ. ಏನೋ ಚಕ್ರಿ, ನಿಮ್ಮ ಶ್ರಾವಣಿ ನರಳಿ ನರಳಿ ಈ ಮನೆ ಸಹವಾಸನೇ ಸಾಕು ಅಂತ ಹೇಳಿ ಓಡೋಗ್ಬಿಡ್ಬೇಕು. ಹಾಗೆ ಮಾಡ್ತೀನಿ. ಸಂಯುಕ್ತ, ಮರಕ್ಕಿಂತ ಮರ ದೊಡ್ಡದು ಅನ್ನೋ ಮಾತನ್ನ ಕೇಳಿರ್ತೀಯ ಅಂತ ಅನ್ಕೊತೀನಿ. ನಿನ್ನ ದುಷ್ಟಶಕ್ತಿನ ಮಟ್ಟ ಹಾಕೋದಕ್ಕೆ ಇನ್ನೊಂದು ಶಕ್ತಿ ಇದೆ ಅನ್ನೋದು ಮರಿಬೇಡ. ಹೊಂಬಾಪುರದಲ್ಲಿ ನಾನು ನೀನು ಎಷ್ಟು ಶಕ್ತಿಶಾಲಿಗಳ ಹಾಗೆ ಹೋರಾಡಿದ್ವಿ ಅನ್ನೋದೆಲ್ಲ ನೆನಪಿಗೆ ಬರ್ತಾ ಇದೆ. ಇವತ್ತು ಆ ಶ್ರಾವಣಿ ಕಾರಣದಿಂದ ಮತ್ತೆ ನಾನು ಹೊಂಬಾಪುರಕ್ಕೆ ಹೋಗಾನಾಯ್ತು. ಇನ್ನು ಮೇಲೆ ಆ ಶ್ರಾವಣಿ ನಿನಗೆ ಮಾತ್ರ ಅಲ್ಲ, ನನಗೂ ಶತ್ರುನೇ. ನನಗೆ ನೀನು ಸಿಂಕು ಯಾಕೋ? ಅಲ್ಲ, ಇಂಥ ಕೆಲ್ಸಕ್ಕೆ ಹೋಗ್ತಾ ಇದ್ದೇನೆ ಅಂತ ನನಗೂ ಹೇಳ್ದಂಗೆ ಹೋಗಿದ್ದೀರಲ್ಲ, ಅದಕ್ಕೆ ನಾನು ಒಂದು ಕೆಲಸ ಮಾಡಿದ್ದೀನಿ ಇವತ್ತು ಅಜ್ಜಿಗೆ ಸರ್ಪ್ರೈಸ್ ಕೊಡೋಕ್ಕೆ.